ಪಕ್ಷ ಪ್ರಾದೇಶಿಕ ಪ್ರಾಮಾಣಿಕ KRS ಪಾರ್ಟಿ AK ಹೊಸಂಗಡಿ ಪಕ್ಷದ ಸೈನಿಕರು ಮೇನ್ ರೋಡ್ ಗಜೇಂದ್ರಗಡ ತಾಲೂಕು ಗಜೇಂದ್ರಗಡ ಜಿಲ್ಲಾ ಗದಗ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರ ಸನ್ನಿಧಿಗೆ ಮಾನ್ಯ ತಹಸೀಲ್ದಾರ್ ಸಾಹೇಬರು ಗಜೇಂದ್ರಗಡ ಇವರ ಮುಖಾಂತರ ವಿಷಯ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ವಿವಿಧ ಬೇಡಿಕೆಗಳ ಈಡೇರಿಸುವ ಕುರಿತು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಹಸೀಲ್ದಾರ್ ಸಾಹೇಬರ ಮುಖಾಂತರ ಪತ್ರವನ್ನು ಕಳಿಸುವ ಕುರಿತು ಪತ್ರ ಕಳಿಸಿದ ಬಗ್ಗೆ KRS ಪಾರ್ಟಿ ಪಕ್ಷದ ಸೈನಿಕರಿಗೆ ತಿಳಿಸುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ KRS ಪಕ್ಷದ ಸೈನಿಕರಾದ AK ಹೊಸಂಗಡಿ, ಕಳಕಪ್ಪ ಗುರಿಕಾರ್, ಶಾಮರಾವ್ ಸದಾಶಿವಪ್ಪ ಅಂಬೋರೆ, ಮಂಜುಳಾ ನಾಗಪ್ಪ ಗೋರ್ಪಡೆ, ಬಸವರಾಜ್ ಹುಗಾರ್, ಮುತ್ತಪ್ಪ ರಾಠೋಡ್, ಆನಂದ್ ಸೌನೂರ್, ಮಲ್ಲಪ್ಪ ಗಡ್ಗಿ, ಕಿರಣ್ ಚೆಲುವಾದಿ ಮತ್ತಿತರರು ಈ ಮೂಲಕ ವಿನಂತಿಪೂರ್ವಕವಾಗಿ ವಿನಂತಿಸಿಕೊಳ್ಳುವುದೇನೆಂದರೆ 1. ಗಜೇಂದ್ರಗಡ ಶಹರದ ವಾರ್ಡ್ ನಂಬರ್ 21 ಸಿದ್ದಾರೂಢ ಮಠದ ಹತ್ತಿರ ಸೌನೂರ ಓಣಿಯಲ್ಲಿ ಪುರಸಭೆ ಇಲಾಖೆಯಿಂದ ಸಾರ್ವಜನಿಕರಿಗೆ ಕೊಳವೆ ಬಾವಿಯನ್ನು ಕೊಡಿಸಿದ್ದು ಅದು ಕೇವಲ ಶಿವಲಿಂಗಪ್ಪ ಸೌನೂರು ಹಾಗೂ ಸಿದ್ದಾರೂಢ ಮಠಕ್ಕೆ 3 ಬಸವರಾಜ್ ಶಿವಲಿಂಗಪ್ಪ ಸೌನೂರು ಮಾತ್ರ ನೀರನ್ನು ಸರಬರಾಜು ಆಗುತ್ತಿದೆ. ಎಲ್ಲರೂ ಉಪಯೋಗವಾಗುವಂತೆ ಮಾಡಬೇಕು ಹಾಗೂ ಗಜೇಂದ್ರಗಡ ಮಾನ್ಯ ಮುಖ್ಯಾಧಿಕಾರಿಗಳು ಒಳ್ಳೆಯವರು ಇರುತ್ತಾರೆ. ಯಾರಾದರೂ ಮಾತು ಕೇಳಿ 21ನೇ ವಾರ್ಡಿನಲ್ಲಿ ಸರ್ಕಾರಿ ಜಾಗೆಯಲ್ಲಿ ಬಸವರಾಜ್ ಸೌನೂರು ಇವರ ಮನೆ ಇದ್ದು ಕೊಳವೆ ಬಾವಿ ಕೊರೆಸಿದ್ದು ಅದು ಸರ್ಕಾರಿ ಜಾಗದಲ್ಲಿ ಇದ್ದು ಹಾಗೂ ಪುರಸಭೆ ಇಲಾಖೆಯಿಂದ ಕೊರೆಸಿದ್ದು ಅದು ಸರ್ಕಾರಿ ಇಲಾಖೆಯಿಂದ ಹಣವನ್ನು ತುಂಬುತ್ತಿದ್ದಾರೆ. ಈ ಹಿಂದೆ ಮಾನ್ಯ ತಹಸೀಲ್ದಾರ್ ಸಾಹೇಬರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಕೂಡ ಇಲಾಖೆಯವರು ಸಾರ್ವಜನಿಕರಿಗೆ ಉಪಯೋಗ ಆಗಬೇಕಾದರೆ ಒಂದು ವಾರಕ್ಕೆ 6 ದಿವಸ ನೀರು ಸರಬರಾಜು ಆಗುತ್ತಿದೆ ಗಜೇಂದ್ರಗಡ ಪಟ್ಟಣದಲ್ಲಿ. ಈಗ ನಾವು ಸೈನಿಕರ ಪರ KRS ಪಕ್ಷದ ಸೈನಿಕರ ಪರವಾಗಿ ವಿಚಾರಿಸಿದಾಗ ಅದು ಕೊಳವೆ ಬಾವಿ ಯಾರೂ ಆ ಥರ ಕಳ್ಳತನ ಮಾಡ್ಕೊಂಡಿಲ್ಲ ಅಂತಂದು ಹಾರಿಕೆ ಉತ್ತರವನ್ನು ಕೊಡ್ತಿದ್ದಾರೆ. ಬೇಗನೆ ಕೊಳವೆ ಬಾವಿ 2 ಕೊಳವೆ ಬಾವಿಯನ್ನು ಪುರಸಭೆ ಇಲಾಖೆಗೆ ವಶಪಡಿಸಿಕೊಂಡು ಈಗ ಸರ್ಕಾರಿ ಜಾಗದಲ್ಲಿ ಪೈಪ್ಲೈನ್ ಮಾಡ್ಕೊಂಡಿರ್ತಾರೆ ಇಲಾಖೆಯವರು. ಆ ಇಲಾಖೆಗಳಿಗೆ ಜೇಂಟ್ ಮಾಡಿಕೊಂಡು ಈಗ ಸಾರ್ವಜನಿಕ ಸಮಕ್ಷಮ ಹಾಗೂ TV ಮಾಧ್ಯಮದ ಸಮಕ್ಷಮ ಆ ಕೆಲಸವನ್ನು ಅವ್ರು ಮಾಡಬೇಕು ಇಲಾಖೆಯವರು. 2. ಮಾನ್ಯ ವಿಭಾಗೀಯ ನಿಯಂತ್ರಣಾಧಿಕಾರಿ ಅಧಿಕಾರಿಗಳು ಗದಗ ಜಿಲ್ಲಾ ಗದಗಿವರೆಗೆ ಹಲವಾರು ಬಾರಿ ಗಜೇಂದ್ರಗಡ ಬಸ್ ಸ್ಟ್ಯಾಂಡಿನಲ್ಲಿ ಇಂದಿರಾ ಕ್ಯಾಂಟೀನ್ ಇರುವುದರಿಂದ ಸುತ್ತಮುತ್ತಲಿನ ಕಂಪೌಂಡ್ ವ್ಯವಸ್ಥೆ ಮಾನ್ಯ ಮುಖ್ಯಾಧಿಕಾರಿಗಳು ಪುರಸಭೆ ಕಾರ್ಯಾಲಯ ಗಜೇಂದ್ರಗಡ ಇವರು ಮಾಡ್ತೀವಿ ಅಂತೇಳಿ 1 ತಿಂಗಳ 2 ತಿಂಗಳಾಯಿತು. ಇನ್ನುವರೆಗೂ ಅದು ಕಾರ್ಯರೂಪಕ್ಕೆ ಬರ್ತಿಲ್ಲ. ಹಾಗೂ ಮಾನ್ಯ ಯೋಜನಾ ನಿರ್ದೇಶಕರು ನಗರಾಭಿವೃದ್ಧಿ ಕೋಶ ಗದಗ ಇವರಿಗೂ ಕೂಡ ಅವ್ರ ಗಮನಕ್ಕೂ ತಂದರೂ ಕೂಡ ಯಾವುದೇ ರೀತಿ ಕ್ರಮ ಕೈಗೊಂಡಿರುವುದಿಲ್ಲ. ಯಾಕಂದರೆ ಇಂದಿರಾ ಕ್ಯಾಂಟೀನ್ಗೆ ಬರ್ತಕ್ಕಂಥ ಕಡು ಬಡವರು ಇರ್ತಾರೆ, ಕೂಲಿ ಕಾರ್ಮಿಕರು ಇರ್ತಾರೆ, ಅವ್ರ ಮಕ್ಕಳನ್ನಾದರೂ ಕೂಡ ಬಂದು ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡಿಸ್ತಾರೆ ಈ ಥರ. ಯಾಕಂದರೆ ಅಲ್ಲಿ ಮೂತ್ರ ವಿಸರ್ಜನೆ ಮಾಡುವುದರಿಂದ ವಾಸನೆ ಹೆಚ್ಚಾಗುತ್ತದೆ, ನಾನಾ ಥರ ಕಾಯಿಲೆಗಳು ಹರಡುತ್ತದೆ. ಈ ಥರ ಆಗಬಾರ್ದು ಅಂಥೇಳಿ ನಾವು ಸಾರ್ವಜನಿಕರು KRS ಪಕ್ಷದ ಸೈನಿಕರಿಗೆ ತಿಳಿಸಿದಾಗ ವಿವಿಧ ಬೇಡಿಕೆಗಳ ಬಗ್ಗೆ ಹಲವಾರು ಸೈನಿಕರ ಬಗ್ಗೆ ಮಾತಾಡಿದ್ದಾರೆ. ಈ ಥರ ಈಗ ಪ್ರಾಬ್ಲಮ್ ಆಗ್ತಾಯಿದೆ, ಅದು 5 ರೂಪಾಯಿ 10 ರೂಪಾಯಿ ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಮಹಿಳೆಯರಿಗೆ ಅದು ವಿಚಾರ ಮಾಡಿದಾಗ ಮೇಲಧಿಕಾರಿಗಳು 112 ಕಾಲ್ ಮಾಡಿ ನಾವು ಮಾನ್ಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೆ ಕೂಡ ಗಮನಕ್ಕೆ ತಂದಿದ್ವಿ. ಆದರೂ ಕೂಡ ಅದು ಯಾವುದೇ ರೀತಿ ಆಟೋಕುಂಟು ಲೆಕ್ಕಕ್ಕಿಲ್ಲ. ಈ ಥರ ಅಧಿಕಾರಿಗಳು ಮಾಡ್ತಾಯಿದ್ದಾರೆ. ಈ ಥರ ಆಗಬಾರ್ದು. ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಹೊರಗಡೆ ಹೋಗ್ತಾರೆ ಅವರು ಮಹಿಳೆಯರು. ಅದು ಸರ್ಕಾರಿ ಜಾಗದಲ್ಲಿ ಅಂದರೆ ಆ ಶೌಚಾಲಯದಲ್ಲಿ ನಾಮಫಲಕ ಕೂಡ ಇಲ್ಲ. ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಉಚಿತ ಇರುತ್ತದೆ, ಅದು ಉಚಿತ ಅಂತ ನಾಮಫಲಕ ಹಾಕಬೇಕು. ಈ ಥರ ಏನಾದರೂ ಸಾರ್ವಜನಿಕರು ಇನ್ನೊಮ್ಮೆ ಈ ಥರ ಘಟನೆ ಆತಂದರೆ ಕೂಡಲೇ ಮಾನ್ಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಡಿಪೋ ಮ್ಯಾನೇಜರು ಇವರೇ ಹೊಣೆಗಾರರಾಗುತ್ತಾರೆ. 3. ಮಾನ್ಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ವಾಕರತ್ವ ಸಂಸ್ಥೆ ನಮ್ಮ ಗದಗ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುವ
ಎಲ್ಲ ತಾಲೂಕಿನಲ್ಲಿ ವಾಕರ್ಸ್ ಸಂಸ್ಥೆ ಬಸ್ಸುಗಳು ಹೋಗ್ತಾ ಇದೆ. ಅದರಲ್ಲಿ ವೃದ್ಧರು ವಿಕಲಚೇತನರಿಗೆ ನಾಮಫಲಕ ಇರುತ್ತದೆ. ಅದು ಈಗ ಸರಿಯಾಗಿ ವಿಕಲಚೇತನರಿಗೆ ಕೇಳಿದಾಗ ಅಲ್ಲಿ ವೃದ್ಧರಿಗೆ ಬಸ್ ಪ್ರಯಾಣ ಮರ್ಚಿಯೇ ಆಗಿರುತ್ತದೆ. ಯಾಕಂದರೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಏನಿದೋ ವ್ಯವಸ್ಥೆ, ಈ ಪ್ರಶ್ನೆಗಳಲ್ಲಿ ಪರಿಹಾರ ರೂಪದಲ್ಲಿ ಉತ್ತರ ದೊರೆಯುವುದೇ ಸರ್ಕಾರದ ಮಟ್ಟದಲ್ಲಿ ಮಾಡಿದ್ದೆ. ವ್ಯವಸ್ಥೆಯನ್ನು ಸರಿಯಾಗಿ KRS ಪಕ್ಷದ ಸೈನಿಕರು ಆಗ್ರಹಿಸುತ್ತಿದ್ದಾರೆ. ಮಾನ್ಯ ಸಾರಿಗೆ ಸಚಿವರು ಎಲ್ಲ ವಾಕರ್ಸ್ ಸಂಸ್ಥೆ, ವಾಯು ಕರ್ನಾಟಕ ಸಂಸ್ಥೆ, ಈಶಾನ್ಯ ಸಂಸ್ಥೆ ಎಲ್ಲ ಬಸ್ಸುಗಳಲ್ಲಿ ವಿಕಲಚೇತನರಿಗೆ ಮೊದಲು ಆದ್ಯತೆ ಇರ್ತೈತೆ. ಆದರೂ ಕೂಡ ವಿಕಲಚೇತನರಿಗೆ ನಾಮಫಲಕ ಹಾಕಿಸ್ಬೇಕು ಎಲ್ಲ ಬಸ್ಸಲ್ಲಿ. ಈಶಾನ್ಯ ಆಯಿತು, ವಾಯು ಕರ್ನಾಟಕ ಆಯಿತು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಬಸ್ಸುಗಳು ಇದ್ದಾವೆ ಅಲ್ಲಿ ಆ ಥರ ವ್ಯವಸ್ಥೆ ಆಗಬೇಕು. ಯಾಕಂದರೆ ಮಾನ್ಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಎಲ್ಲ ಜಿಲ್ಲೆಯಲ್ಲಿ ಈ ಥರ ಕೆಲಸ ಮಾಡಬೇಕು. ಹಾಗೂ 30/1/2026 ಒಬ್ಬ ಅಂಗವಿಕಲ ವ್ಯಕ್ತಿಗೆ ಮಹಿಳೆಯರು ಬೇಕಂತ ಹೇಳುತ್ತಿದ್ದಾರೆ. ಅಂಗವಿಕಲರು ಚೆಂದ ಇರುತ್ತಾರೆ, ಆದರೆ ಅವರು ಕಾಲಿನ ಶಕ್ತಿ ಇರುವುದಿಲ್ಲ, ಅವರು ಅಪಹಾಸ್ಯ ಮಾಡುತ್ತಿದ್ದಾರೆ. ಅಂತರ ವಿರುದ್ಧ ಮಾನ್ಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಶಿಸ್ತು ಕಾನೂನು ಕ್ರಮ ತೆಗೆದುಕೊಳ್ಳಬೇಕಂತ ಮಾನ್ಯ ತಹಸೀಲ್ದಾರ್ ಸಾಹೇಬ್ರ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶ ನೀಡಬೇಕಂತೇಳಿ ಮನವಿ ಪತ್ರ ಕೊಡ್ತಾ ಇದ್ದೀವಿ.